ಶ್ರೀ ಕೃಷ್ಣಾಯ ನಮಃ. ನಮಸ್ಕಾರ. ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ನಗರವಾದ ಕಲಬುರಗಿ ತನ್ನ ಐತಿಹಾಸಿಕ ಪರಂಪರೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಈ ಕಲಬುರಗಿ ನಗರದ ವಿದ್ಯಾನಗರ ಕಾಲೋನಿ ಪ್ರದೇಶದಲ್ಲಿರುವ ಶ್ರೀ ಕೃಷ್ಣ ಮಠ ಭಕ್ತರಿಗೆ ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡೋ ಒಂದು ಸುಂದರವಾದ ತಾಣವಾಗಿದೆ. ವಿಶಾಲವಾದ ಈ ಶ್ರೀಕೃಷ್ಣನ ದೇವಸ್ಥಾನ ಶ್ರೀ ಪೇಜಾವರ ಅಧೋಕ್ಷಜ ಮಠದ ದ್ವೈತ ವೇದಾಂತ ಪರಂಪರೆಯೊಂದಿಗೆ ಸಂಬಂಧ ಹೊಂದಿರೋ ಧಾರ್ಮಿಕ ಕೇಂದ್ರವೆಂದು ಗುರುತಿಸಲ್ಪಡುತ್ತದೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರೋ ಪೇಜಾವರ ಮಠ ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ವೇದಾಂತ ಪರಂಪರೆಯ ಪ್ರಮುಖ ಕೇಂದ್ರವಾಗಿದೆ. ಭಗವಾನ್ ಶ್ರೀಕೃಷ್ಣ ಎಂದ್ರೇ ಪ್ರೀತಿ, ಜ್ಞಾನ, ಧರ್ಮ ಮತ್ತು ಜೀವನದ ಮಾರ್ಗದರ್ಶನದ ಪ್ರತೀಕ. ಉಡುಪಿಯ ಶ್ರೀಕೃಷ್ಣ ಮಠದ ಆರಾಧನಾ ಪರಂಪರೆಯು ಕರ್ನಾಟಕದ ಅನೇಕ ಭಾಗಗಳಿಗೆ ವಿಸ್ತರಿಸಿದ್ದು, ಕಲಬುರಗಿಯಲ್ಲಿರುವ ಈ ಕೃಷ್ಣ ಮಂದಿರವೂ ಸಹ ಆ ಆಧ್ಯಾತ್ಮಿಕ ಸಂಪರ್ಕವನ್ನು ನೆನಪಿಸುತ್ತದೆ. ದಿನನಿತ್ಯ ದೇವರ ದರ್ಶನ, ಪೂಜೆ, ಭಜನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಭಕ್ತರು ತಮ್ಮ ಮನಸ್ಸಿಗೆ ನೆಮ್ಮದಿ ಪಡೀತಾರೆ. ದೇವಾಲಯಕ್ಕೆ ಕಾಲಿಟ್ಟಾಗಲೇ ನಗರದ ಗದ್ದಲದಿಂದ ದೂರವಾಗಿ ಒಂದು ವಿಭಿನ್ನವಾದ ಶಾಂತಿಯ ಅನುಭವ ನಿಮಗಾಗ್ತದೆ. ಈ ಮಠದ ಹಿನ್ನೆಲೆಯನ್ನು ಹೇಳುವಾಗ ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರ ಕಲಬುರಗಿಯೊಂದಿಗಿನ ಆತ್ಮೀಯ ಸಂಬಂಧವನ್ನು ನೆನಪಿಸಿಕೊಳ್ಳೋದು ಬಹಳ ಮುಖ್ಯ. ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ಪೇಜಾವರ ಮಠದ ಪ್ರಸಿದ್ಧ ಪೀಠಾಧಿಪತಿಗಳಾಗಿದ್ದು, ದ್ವೈತ ವೇದಾಂತ, ಧಾರ್ಮಿಕ ಚಿಂತನೆ ಮತ್ತು ಸಮಾಜ ಸೇವೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಕಲಬುರಗಿ ಮತ್ತು ಉತ್ತರ ಕರ್ನಾಟಕದ ಜನರೊಂದಿಗೆ ಅವರಿಗೆ ಆಳವಾದ ಆತ್ಮೀಯ ಬಾಂಧವ್ಯವಿತ್ತು. ಈ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಜೊತೆಗೆ ಹನುಮ, ಮಧ್ವ, ಭೀಮರ ಆರಾಧನೆಗೂ ವಿಶೇಷ ಸ್ಥಾನವಿದೆ. ಹನುಮಂತ ಎಂದರೆ ಶಕ್ತಿ, ಭಕ್ತಿ, ಧೈರ್ಯ ಮತ್ತು ಸೇವೆಯ ಪ್ರತೀಕ. ಶ್ರೀರಾಮನ ಮೇಲಿನ ಅಚಲ ಭಕ್ತಿ ಮತ್ತು ಯಾವುದೇ ಕಷ್ಟದ ಎದುರು ಕುಗ್ಗದ ಮನೋಭಾವ ಇವು ಹನುಮ, ಭೀಮ, ಮಧ್ವರ ಜೀವನದ ಪ್ರಮುಖ ಸಂದೇಶಗಳು. ಈ ಶ್ರೀಕೃಷ್ಣ ಮಠದಂಥ ಧಾರ್ಮಿಕ ಕೇಂದ್ರಗಳು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಗೊಳಿಸ್ತವೆ. ಭಗವಾನ್ ಶ್ರೀಕೃಷ್ಣ ಎಲ್ಲರಿಗೂ ಆರೋಗ್ಯ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ.